ದ ನೆಕ್ಸ್ಟ್ ಫಿಗರ್. ಈ ರೀತಿ 4 ಚಿತ್ರಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಿತ್ರ ಯಾವ ರೀತಿ ಇರುತ್ತೆ ಅಂತೇಳಿ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಮೊದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ಶೇಡೆಡ್ ಪೋರ್ಷನ್ ನೋಡ್ತೀನಿ. ಇಲ್ಲಿ ಶೇಡೆಡ್ ಪೋರ್ಷನ್ ಯಾವ ರೀತಿ ಮೂವ್ ಆಗ್ತಿದೆ ಅಂದರೆ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾಯಿದೆ, ಕ್ಲಾಕ್ ವೈಸ್. ಇಲ್ಲಿ ಸೆಕೆಂಡ್, ಇವುಗಳನ್ನು ಕ್ವಾಡ್ರೆಂಟ್ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿದೆ, ಫಸ್ಟು, ಫೋರ್ತು, ಥರ್ಡ್. ಅಂದರೆ ಈ ರೀತಿ ಬಂತು, ಸೆಕೆಂಡ್, ಫಸ್ಟ್, ಫೋರ್ತ್, ಥರ್ಡ್. ಸೊ ನೆಕ್ಸ್ಟ್ ಚಿತ್ರದಲ್ಲಿ ಈ ಶೇಡೆಡ್ ಪೋರ್ಷನ್ ಎಲ್ಲಿ ಬರಬೇಕು ಅಂದರೆ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ಗೆ ಬರಬೇಕು. ಯಾಕಂದರೆ ಇಲ್ಲಿ ಮೇಲಿದೆ ನೋಡಿರಿ, ನೆಕ್ಸ್ಟ್ ಕ್ವಶನಲ್ಲಿ ಇಲ್ಲಿ ಪಕ್ಕದಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂತು, ನೆಕ್ಸ್ಟ್ ಈ ಕಡೆ ಮೂವ್ ಆಗಿದೆ ಅಂತಂದರೆ ನೆಕ್ಸ್ಟ್ ಫಿಗರಲ್ಲಿ ಈ ಶೇಡೆಡ್ ಪೋರ್ಷನ್ ಎಲ್ಲಿ ಬರಬೇಕು ಅಂತಂದರೆ ಈ ಕಡೆ, ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರಬೇಕು. ಆದರೆ ಆಪ್ಷನ್ 4ಅಲ್ಲಿ ನೋಡಿರಿ, ಕೆಳಗಡೆ ಥರ್ಡ್ ಕ್ವಾಡ್ರೆಂಟಲ್ಲಿದೆ. ಸೊ ಶೇಡೆಡ್ ಪೋರ್ಷನನ್ನು ಲೆಕ್ಕಕ್ಕೆ ತೊಗೊಂಡಾಗ ಆಪ್ಷನ್ 4 ಆಗೋಕ್ಕೆ ಸಾಧ್ಯ ಇಲ್ಲ. ಈ 3ರಲ್ಲಿ ಶೇಡೆಡ್ ಪೋರ್ಷನ್ ಕರೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಈ 1 ಡಾಟ್ ಇದೆಯಲ್ಲ ಅದನ್ನು ನೋಡಿ. 1 ಡಾಟ್ ಮೊದಲಿಗೆ ಏನು ಡಾಟ್ಗಳು ಇಲ್ಲವೇ ಇಲ್ಲ. 1 ಡಾಟು ಥರ್ಡ್ ಕ್ವಾಡ್ರೆಂಟಲ್ಲಿದೆ. ಈ ಡಾಟ್ಗಳು ಕೂಡ ಕ್ಲಾಕ್ ವೈಸಲ್ಲೇ ರೊಟೇಟ್ ಆಗ್ತಾ ಇದೆ. ಬರೀ ಈ 1 ಡಾಟ್ ನೋಡ್ತೀನಿ. ಈ 1 ಡಾಟು ನೆಕ್ಸ್ಟ್ ಬಂದಾಗ ಮೇಲ್ಗಡೆ ಜಗದಿದೆ, ಇಲ್ಲಿ 2 ಆಗಿದೆ. 1 ಇತ್ತು, ನೆಕ್ಸ್ಟ್ ಮೇಲ್ಗಡೆ ಬಂತು 2 ಆಯಿತು, ಮತ್ತು ಇಲ್ಲಿ ಪಕ್ಕದಲ್ಲಿ ಬಂತು 3 ಆಯಿತು. ಸೊ ನೆಕ್ಸ್ಟ್ ಎಲ್ಲಿ ಬರಬೇಕು ಅಂತಂದರೆ ಫೋರ್ತ್ ಕ್ವಾಡ್ರೆಂಟಿಗೆ ಬರಬೇಕು. ಥರ್ಡ್, ಸೆಕೆಂಡ್, ಫಸ್ಟ್, ಫೋರ್ತ್. ಇಲ್ಲಿ ಥರ್ಡ್ ಇದೆ, ಇಲ್ಲಿ ಸೆಕೆಂಡ್, ಇಲ್ಲಿ ಥರ್ಡ್, ಫಸ್ಟ್ ಕ್ವಾಡ್ರೆಂಟ್. ನೆಕ್ಸ್ಟ್ ಎಲ್ಲಿಗೆ ಬರಬೇಕು ಅಂತಂದರೆ ಫೋರ್ತ್ ಕ್ವಾಡ್ರೆಂಟಿಗೆ ಬರಬೇಕು. ಫೋರ್ತ್ ಕ್ವಾಡ್ರೆಂಟಿಗೆ ಬರಬೇಕು. ಜೊತೆಗೆ ಯಾವ ರೀತಿ ಅದು ಇನ್ಕ್ರೀಸ್ ಆಗ್ತಾ ಇದೆ ಅದನ್ನು ಕೂಡ ನೋಡಬೇಕು. ಇಲ್ಲಿ 1 ಇತ್ತು, ಇಲ್ಲಿ 2 ಆಯಿತು, ಇಲ್ಲಿ 3 ಆಯಿತು, ನೆಕ್ಸ್ಟ್ ಎಷ್ಟು ಆಗಬೇಕದು 4 ಆಗಬೇಕು. ಸೊ 4 ಡಾಟ್ಗಳಾಗಬೇಕು. ಜೊತೆಗೆ ಅದು ಫೋರ್ತ್ ಕ್ವಾಡ್ರೆಂಟಲ್ಲಿ ಬರಬೇಕು. ಇಲ್ಲಿ ನೋಡಿ ಖಾಲಿ ಇದೆ, ಸೊ ಇದು ಹಾಕೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಈಗ ಈ ಡಾಟ್ಗಳಿಗೆ ಬರಲಿ, ಇವೆರಡರಲ್ಲಿ ಆನ್ಸರ್ ಇದೆ. ಈ ಡಾಟ್ಗಳಿಗೆ ಬಂದರೆ ಅದರ ಹಿಂದೆನೇ ಹೋಗ್ತಾ ಇದೆ ಅದು. ಇದು 2 ಇತ್ತು, ನೆಕ್ಸ್ಟ್ ಈ ಕ್ವಾಡ್ರೆಂಟಿಗೆ ಬರ್ತದೆ, ಅಂದರೆ ಥರ್ಡ್ ಕ್ವಾಡ್ರೆಂಟಿಗೆ ಬರುತ್ತೆ, 4 ಆಯಿತು. ಮತ್ತು ಸೆಕೆಂಡ್ ಕ್ವಾಡ್ರೆಂಟಿಗೆ ಬರ್ತದೆ, 6 ಆಯಿತು. ಹಾಗಾದರೆ ನೆಕ್ಸ್ಟ್ ಯಾವ ಕ್ವಾಡ್ರೆಂಟಲ್ಲಿ ಇರಬೇಕದು ಫಸ್ಟ್ ಕ್ವಾಡ್ರೆಂಟ್. ಯಾಕಂದರೆ ಫೋರ್ತ್, ಥರ್ಡ್, ಸೆಕೆಂಡ್, ನೆಕ್ಸ್ಟ್ ಫಸ್ಟ್ ಇರಬೇಕು. ಹಾಗಾದರೆ ಎರಡೂ ಚಿತ್ರದಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲೇ ಡಾಟ್ಗಳಿದೆ. ನಾವೀಗ ಶೇಡೆಡ್ ಪೋರ್ಷನ್ ಬಗ್ಗೆ ಮಾತಾಡಿದ್ದಾಯಿತು, ಈ 4 ಡಾಟ್ಗಳ ಬಗ್ಗೆನೂ ಮಾತಾಡಿದ್ದಾಯಿತು, ಈ ಡಾಟ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರಬೇಕು, ಕರೆಕ್ಟಾಗಿದೆ. ನಂಬರ್ ಆಫ್ ಡಾಟ್ಸ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ 2 ಇತ್ತು, ಈ ಕಡೆ ಬಂದಾಗ 4 ಆಗಿದೆ, ಮೇಲ್ಗಡೆ ಹೋದಾಗ 6 ಆಗಿದೆ. ಅಂದರೆ ಪ್ರತಿ ಸಾರಿ ಮೂವ್ ಆಗಬೇಕಾದ್ರೆ 2 ಡಾಟ್ಗಳು ಜಾಸ್ತಿ ಆಗ್ತಾ ಇದೆ. 2, 4, 6. ಸೊ ಈ ಕಡೆ ಹೋದಾಗ ಏನಾಗಬೇಕದು ಅಂತಂದರೆ 8 ಡಾಟ್ಗಳು ಇರಬೇಕಲ್ಲಿ. ಇಲ್ಲಿ ನೋಡಿ 6 ಡಾಟ್ಗಳಿದೆ, 1 2 3 4 5 6, 6 ಡಾಟ್ಗಳಿದೆ. ಸೊ ಇದಾಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ 1 2 3 4 5 6 7 8, 8 ಡಾಟ್ಗಳಿದೆ. ಸೊ ಆಪ್ಷನ್ 3 ಅಂದರೆ ನೆಕ್ಸ್ಟ್ ಚಿತ್ರ ಯಾವ ರೀತಿ ಇರ್ತದೆ ಅಂತಂದರೆ ಈ ರೀತಿ ಇರ್ತದೆ. ಸೊ ಕರೆಕ್ಟ್ ಆನ್ಸರ್ ಅಂದರೆ 3.